ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜುಳಾ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ವರ್ಷದ ಕನಸು ನಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಅದು ಇವಾಗ ನನಸಾಗಿದೆ. ಈ ನನ್ನ ಪುಟ್ಟ ಕನಸಿಗೆ ಸಹಕಾರ ನೀಡಿ. ಅದು ಹೇಗೆ ಅಂತೀರಾ? ನಿಮ್ಮ ವ್ಯೂಸ್ ಮೂಲಕ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನೂ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳೋದಾದರೆ, ನಾವು ಬೆಂಗಳೂರಲ್ಲಿ ಇರೋದು. ನನಗೆ 2 ಮಕ್ಕಳಿದ್ದಾರೆ. ನನ್ನ ಹಸ್ಬೆಂಡ್ ನೇಮು ಗುರುರಾಜ್ ಅಂತ. ನಾನು ಹೌಸ್ ವೈಫು. ಹಾಗೆ ನನ್ನ ಚಾನಲಲ್ಲಿ ಕುಕ್ಕಿಂಗ್, ಕ್ಲೀನಿಂಗ್ ಟಿಪ್ಸ್ ಆ್ಯಂಡ್ ಮಕ್ಕಳಿಗೆ ಹೇಳಬೇಕಾಗಿರೋ ಶ್ಲೋಕಾಸು ಎಲ್ಲ ಹೇಳ್ಕೊಡ್ತೀನಿ. ಹಾಗೆ ಇದು ನನ್ನ ಫಸ್ಟ್ ವ್ಲಾಗು. ಇವತ್ತು ಗುರುವಾರದ್ದು ಅಮಾವಾಸ್ಯೆ ಪೂಜೆ ಹಾಗೂ ರವೆ ಇಡ್ಲಿ ಮಾಡಿದ್ದೆ, ಅದನ್ನು ಹಾಕಿದ್ದೀನಿ. ನೋಡಿ, ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಇಡ್ಲಿ ಅಂತ. ಹಾಗೆ ನಾನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ವಿಡಿಯೋದಲ್ಲಿ ಅನ್ನೋದನ್ನು ತಿಳಿಸಿ. ಅದು ನನಗೆ ಹೆಲ್ಪ್ ಆಗುತ್ತೆ ಮುಂದಿನ ವೀಡಿಯೋಸ್ ಹೇಗೆ ಮಾಡಬೇಕು ಅಂತ. ಹಾಗೆ ನಿಮಗೆ ಯಾವುದಾದ್ರೂ ವೆಜ್ ರೆಸಿಪಿ ಬೇಕಾಗಿದ್ದಲ್ಲಿ ಅದನ್ನು ತಿಳಿಸಿ, ವಿಡಿಯೋ ಮಾಡಿ ಹಾಕ್ತೀನಿ. ಶಾರ್ಟ್ಸ್ ವಿಡಿಯೋನೂ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ರವೆ ಇಡ್ಲಿ ರೆಸಿಪಿಯಲ್ಲಿ ಫಸ್ಟ್ ಒಂದು ಕಡಾಯಿ ತಗೊಳ್ಳಿ. ಅದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಇಂಗು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಆಮೇಲೆ ರವೆ ಹಾಕಿ ಒಂದೆರಡು ನಿಮಿಷ ಹುರಿದ್ರೆ ಸಾಕು. ಇದನ್ನ ಹಿಂದಿನ ದಿನ ರಾತ್ರಿಯೇ ನಾನು ಹುರಿದಿಟ್ಕೊಂಡಿದ್ದೆ ಇಷ್ಟು. ನೆಕ್ಸ್ಟ್ ಡೇ ಕ್ಯಾರೆಟ್ ತುರಿ, ಬೀನ್ಸು, ಆಮೇಲೆ ಕೊತ್ತಂಬರಿ, 1-2 ಕಪ್ ಹುಳಿ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಇದಕ್ಕೆ ಉಪ್ಪು, ಬೇಕಿಂಗ್ ಪೌಡ್ರು, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ನಿಮ್ಗೆ ಟೈಮ್ ಇದ್ದರೆ ಅರ್ಧ ಗಂಟೆ ಆದರೂ ಬಿಡ್ಬೋದು, ಇಲ್ಲ 15 ಮಿನಿಟ್ಸ್ ಆದರೂ ಬಿಡಬೇಕು. ಇಲ್ಲ ಅಂದರೆ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಒಂದು 30 ಮಿನಿಟ್ಸ್ ಬಿಟ್ಬಿಟ್ರೆ ತುಂಬ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಮಕ್ಕಳಿಗೆ ಇದನ್ನ ಕಟ್ಟೋದ್ರಿಂದ ಇದರಲ್ಲಿ ತರಕಾರಿ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ತರಕಾರಿನೂ ತಿನ್ನಿಸ್ದಂಗೆ ಆಗುತ್ತೆ. ಹಾಗೆ ಹೆಲ್ದಿಯಾಗೂ ಇರುತ್ತೆ ಮನೇಲಿ ಮಾಡಿರೋದ್ರಿಂದ. ಬೆಳಿಗ್ಗೆ ಮಕ್ಕಳ ಬಾಕ್ಸ್ಗೆ ಏನು ಹಾಕಬೇಕು ಅನ್ನೋದೇ ತಾಯಂದ್ರಿಗೆ ಟೆನ್ಷನ್ ಇರುತ್ತೆ. ಇದೊಂದು ರವೆ ಹುರ್ದು ಇಟ್ಕೊಂಡ್ಬಿಟ್ರೆ ಸಾಕು. ಆರಾಮಾಗಿ ಉಪ್ಪಿಟ್ಟಾದರೂ ಮಾಡಿಕೊಡ್ಬೋದು, ಇಡ್ಲಿ ಆದರೂ ಮಾಡಿಕೊಡ್ಬೋದು. ಮಕ್ಕಳು ಚೆನ್ನಾಗಿ ತಿಂದ್ಕೊಂಡು ಬರ್ತಾರೆ. ಇಲ್ಲಿ ಇಡ್ಲಿ ಮಾಡೋದಕ್ಕೆ ಮೊದಲೇ ನಾನು ಇಡ್ಲಿ ಪಾತ್ರೆಗೆ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕಾಯುವಾಗ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಇಡ್ಲಿ ಪಾತ್ರೆ ಕಪ್ಪಾಗೋದಿಲ್ಲ. ನಂತರ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ತುಪ್ಪ ಹಚ್ಚಿ ಸವರ್ಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಬಿಟ್ರೆ ಇಡ್ಲಿ ರೆಡಿಯಾಗುತ್ತೆ. ಹಾಗೆ ಇದನ್ನ ಇಡ್ಲಿ ಸಾಂಬಾರು ಜೊತೆ ಆದರೂ ತಿನ್ಬೋದು, ಮತ್ತು ಇಲ್ಲಾಂದರೆ ನಿಮಗೆ ಸಾಗು ಜೊತೆ ಆದರೂ ತಿನ್ಬೋದು. ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ನಿ. ಹಾಗೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗೆ ಬಂತು ಅಂತ. ಹಾಗೆ ಇದಿಷ್ಟು ಇವತ್ತಿನ ವ್ಲಾಗ್. ಹಾಗೆ ನನ್ನ ಇಂಟ್ರೊಡಕ್ಷನ್ ಕೂಡ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.